ಸೌಜನ್ಯ ಹೋರಾಟಗಾರರು ಬ್ರೈನ್ ಮ್ಯಾಪಿಂಗಿಗೆ ಲೈವಲ್ಲಿ ಬರೋಕ್ಕೆ ರೆಡಿ ಇದ್ದಾರೆ. ಯಾಕಂತಂದರೆ ಅವರು ಸತ್ಯ ಇದೆ ಅಂತ ಹೇಳಿ ರೆಡಿ ಇದ್ದಾರಲ್ಲ. ಬ್ರೈನ್ ಮ್ಯಾಪಿಂಗ್ ಮಾಡಿಸಿ, ಹಾಗಾದರೆ ಅವ್ನು ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ, ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ. ನೀವು ಮಾಧ್ಯಮಗಳಲ್ಲಿ ಹೇಳಿ, ಅವನು ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಕೊಡ್ತಾನೆ, ಅವನ್ನ ಯಾರು ಚಿನ್ನಯ್ಯ ಏನಿದ್ದಾನೆ ಅವನ್ನ ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ಅಂತೇಳಿ ಸತ್ಯ ಹೊರಗೆ ಬರುತ್ತೆ. ಆಗ ಗೊತ್ತಾಗುತ್ತೆ. ಯಾವುದೋ ಒಂದು ತೈತಕ್ಕ ಅಂತೇಳಿ ಚಿನ್ನಯ್ಯ 200 ಕೋಟಿ ಅಂತ ಹೇಳ್ತಾರೆ, ಇವರು ತಕ್ಕತೈ ದೀಮ್ ತಕ್ಕತೈ ಧೋಮ್ ತಿಕ್ಕಿ ತಕ್ಕತೈ ತಕ್ಕಡ ಧೋಮ್ 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 ಅಂತೇಳಿ ಇಟ್ಬಿಟ್ರು. ಇದು ಇವರೇ ಮಾಡಿದ್ದು ಅಂತೇಳಿ ನಾಚಿಕೆ ಆಗ್ಬೇಕು ಇವ್ರಿಗೆ. ಅದನ್ನೇ ಅಂತೇಳಿ ಅದನ್ನೇ 200 ಕೋಟಿನೇ ಸತ್ಯ ಅಂತೇಳಿ ಪ್ರತಿಪಾದಿಸ್ತಿರಲ್ಲ. 6 ತಿಂಗಳಾದ್ಮೇಲೆ ಯಾಕೆ ಬಂದವನು? ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಿ ಇದ್ದಾವೆ, ಪೊಲೀಸ್ ಠಾಣೆಗಳಲ್ಲಿ ದಾಖಲೆ ಇದ್ದಾವೆ, ಯಾರ್ಯಾರು ಸತ್ತರು ಏನು ಅಂತೇಳಿ. 10-12 ವರ್ಷದ ಮುಡಿ ಕೊಟ್ಟಿರ್ತಕ್ಕಂತಹ ಹೆಣ್ಣು ಮಗು ಅದು ಅನಾಥ ಶವ ಹೆಂಗಾಗುತ್ತೆ? ಮುಡಿ ಕೊಟ್ಟರೆ ಪೇರೆಂಟ್ಸ್ ಇರ್ತಾರಲ್ವಾ, ಆ ಪೇರೆಂಟ್. ಇವರು ಸುವರ್ಣ ನ್ಯೂಸ್ ಅಜಿತ್ ಅನಿಮೋಕರ್ ಅವ್ರದ್ದು ನೋಡಿದೆ, ಒಂದು ವಿಡಿಯೋನ ಇವತ್ತು ನೋಡಿದೆ, ಗ್ರೂಪಲ್ಲೆಲ್ಲ ಹರಿದಾಡ್ತಾ ಇತ್ತು. ಅಲ್ಲಿ ಒಂದು ಗುಡ್ಡೆ ಸಿಗಲಿಲ್ಲ ಅಂತ ಹೇಳಿದ್ರು. 1000ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಅದೇ ಬಂಗ್ಲೆ ಗುಡ್ಡೆಯಲ್ಲಿ ಅಗೀತಾ ಬಿಟ್ಟು ಬಂಗ್ಲೆ ಗುಡ್ಡೆಯಲ್ಲಿ ಸುಮಾರು 7-8 ಬುರುಡೆಗಳು ಸಿಕ್ಕಿದ್ದಾವೆ. ಹಾಗಾದ್ರೆ ಅದು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು? ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಧರ್ಮಸ್ಥಳದ ಸಾಲು ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಅಂದರೆ ರಾಜಕೀಯ ನಾಯಕರು ಸೇರಿದಂತೆ, ಕೆಲವು ಮಾಧ್ಯಮ ವಲಯಗಳು ಸೇರಿದಂತೆ, ಸಂಘಟನೆಯ ಮುಖಂಡರು ಸೇರಿದಂತೆ ಒಂದು ನ್ಯಾಯಕ್ಕೆ ಅಥವಾ ಸತ್ಯಕ್ಕೆ ಏನು ಹೋರಾಡ್ತಾ ಇದ್ದಾರೆ, ಒಂದು ಕ್ರಿಮಿನಲ್ ಪ್ರಕರಣ ಏನಿದೆ ಆ ಪ್ರಕರಣದ ಸತ್ಯ ಹೊರಗೆ ಬರಬೇಕು ಎನ್ನುವಂಥದ್ದು ನ್ಯಾಯದ ಮೂಲ ಉದ್ದೇಶ. ಹಾಗಾಗಿ ಆ ನ್ಯಾಯ ಎಲ್ರಿಗೂ ಗೊತ್ತಾಗಬೇಕು ಅನ್ನುವಂಥದ್ದಕ್ಕೆ ಆ ನ್ಯಾಯಕ್ಕೆ ಯಾರು ಹೋರಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಒಂದು ಸಂಚು ರೂಪಿಸುವಂತಹ ಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಈ ಮಾಧ್ಯಮಗಳು ಏನಿದ್ದಾವೆ, ಹಲವಾರು ರಾಜಕೀಯ ನಾಯಕರುಗಳು ಕೂಡ ಏನಿದ್ದಾರೆ, ಇವರೆಲ್ಲರೂ ಕೂಡ ಇದು ಒಂದು ಬುರುಡೆ ಪ್ರಕರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬುರುಡೆ ಸರಿ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಅಂತಂದ್ರೆ ಇದು ಒಂದು ಬುರುಡೆ ಪ್ರಕರಣ ಅಲ್ಲ, ಇದು 39/2025 ಅಂದ್ರೆ ಸಾಲು ಶವಹೂತ ಹೆಣಹೂತ ಪ್ರಕರಣ ಅಂತೇಳಿ ಇರೋದು. ಹಾಗಾಗಿ ಅದನ್ನೇ ಹೇಳಬೇಕಾಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಇದು ಒಂದು ಬುರುಡೆ ಪ್ರಕರಣ ಅಂತೇಳಿ ಹೇಳಬಾರ್ದು. ಒಂದು ವಿಶ್ವದ ಮೂಲೆಯಲ್ಲಿ ಎಲ್ಲ ಮಾಧ್ಯಮಗಳು ಇದ್ದಾವೆ. ಎಲ್ಲ ಮಾಧ್ಯಮಗಳು ಕೂಡ ಒಂದು ರಿಪೋರ್ಟ್ ಬರೋವರೆಗೂ ಕೂಡ ಏನನ್ನು ಹೇಳಲ್ಲ. ಆ ಒಂದು ಪ್ರಕರಣ ಏನಿದೆ ಅದನ್ನು ಮಾತ್ರ ಹೇಳ್ತಾರೆ. ಅದು ಬಿಟ್ಬಿಟ್ಟು ಇವರೇ ಮಾಡಿದ್ದು ಇವರೇ ಅಂತ ಹೇಳಿ ನ್ಯಾಯಾಧೀಶರಂತೆ ಎಲ್ಲಿಯೂ ಕೂಡ ವರ್ತಿಸಿದ್ದು ನಾನು ಇಡೀ ವಿಶ್ವದಲ್ಲೇ ಎಲ್ಲಿಯೂ ಕೂಡ ನೋಡಿಲ್ಲ. ಆ ಥರ ಎಲ್ಲಿಯೂ ಕೂಡ ವರದಿ ಮಾಡಿಲ್ಲ. ಆದರೆ ಈ ಪ್ರಕರಣದಲ್ಲಿ ಇಷ್ಟೊಂದು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತುಕೊಂಡು ಒಂದು ಮಾತನಾಡುವಂಥದ್ದು ಅಥವಾ ಏನಿದೆ ಅಲ್ವಾ, ಇದು ಶುದ್ಧ ತಪ್ಪು. ಮತ್ತು ಇದು ಹಲವಾರು ಕಾರಣಗಳನ್ನು ಹುಟ್ಟು ಹಾಕುತ್ತೆ. ಯಾಕಂದರೆ ಇದರಲ್ಲಿ ಪ್ರಭಾವ ಇದೆ ಎನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಇವರು ಏನು 200 ಕೋಟಿ ಪ್ರಕರಣ ಡೀಲ್ ಅಂತೇಳಿ ಏನೇನೋ ಪುಂಖಾನುಪುಂಖವಾಗಿ ಏನು ಪುಂಗಿ ಊದ್ತಾ ಇದ್ದಾರೆ. ಇದು ಇಷ್ಟೊಂದೆಲ್ಲ ಮಾತನಾಡ್ತಕ್ಕಂಥವ್ರು ತಾವು ಧರ್ಮಸ್ಥಳದಲ್ಲಿ ಸೌಜನ್ಯ ಸಹಿತ ನೂರಾರು ಪ್ರಕರಣಗಳಲ್ಲಿ ಅತ್ಯಾಚಾರ ಮತ್ತು ಕೊಲೆ, ಅಸಹಜ ಸಾವುಗಳು ಆದದ್ದು ಪೊಲೀಸ್ ದಾಖಲೆ ಮತ್ತು ಗ್ರಾಮ ಪಂಚಾಯತ್ ದಾಖಲೆಗಳಲ್ಲಿದೆ. ಇದನ್ನು ಯಾಕೆ ಮಾತಾಡ್ತಾ ಇಲ್ಲ? ಈ ಮಾಧ್ಯಮಗಳಿಗೆ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಧರ್ಮಸ್ಥಳದ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ದಾಖಲೆಗಳಿವೆ. ಈ ದಾಖಲೆಗಳ ಬಗ್ಗೆ ತಾವ್ಯಾಕೆ ಮಾತನಾಡ್ತಾ ಇಲ್ಲ? ಇದರಲ್ಲಿ ಯಾಕೆ ಫುಲ್ ಸೈಲೆಂಟ್ ಮೋಡಲ್ಲಿದ್ದೀರಿ? ತಾವು ವರದಿಗಾರರಾಗಿದ್ದರೆ, ನಿಷ್ಪಕ್ಷಪಾತವಾದಂತಹ ವರದಿಗಾರರಾಗಿದ್ದರೆ, ನ್ಯಾಯ ಕೊಡಿಸ್ಬೇಕು, ನ್ಯಾಯ ಬೇಕು ಅನ್ನುವಂತಹ ವರದಿಗಾರರಾಗಿದ್ದರೆ, ನೀವು ಸತ್ಯದ ಪರವಾಗಿ ಧರ್ಮದ ಪರವಾಗಿ ನಿಂತುಕೊಂಡಿದ್ರೆ, ನೀವು ಡಿಟೆಕ್ಟಿವ್ ವರದಿಗಾರರಾಗಿದ್ದರೆ, ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ಅಸಹಜ ಸಾವುಗಳು 74 UDR ಕೇಸಸ್ ಇವೆ. ಅದಕ್ಕೆ 1 FIR ಕೂಡ ಹಾಕಿಲ್ಲ. ಅದರ ತನಿಖೆ ಈಗ ಹೈಕೋರ್ಟಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಸೌಜನ್ಯ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿದೆ. ಅನುಮಾನಾಸ್ಪದವಾಗಿ 6 ಜನರು ಸತ್ತಿದ್ದಾರೆ. ಅವರಿಗೆ ಹಾಗಾಗಿ ಈ ಸೌಜನ್ಯ ಕೇಸ್ನಲ್ಲಿ ಯಾರ್ಯಾರು ಸಾಕ್ಷಿದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ವರದಿ ಮಾಡಿದೆ. ಅದು ಕರ್ನಾಟಕದ ಧರ್ಮಸ್ಥಳ ಗ್ರಾಮದ ಒಬ್ಬ ಹೆಣ್ಣು ಹುಡುಗಿಯ ಪರವಾಗಿ ಸುಪ್ರೀಂ ಕೋರ್ಟ್ ಧ್ವನಿ ಎತ್ತಾ ಇದೆ. ಅದರ ಬಗ್ಗೆ ಯಾಕೆ ವರದಿ ಮಾಡ್ತಾ ಇಲ್ಲ? ಎಲ್ಲ ಸೈಲೆಂಟ್ ಮೋಡಲ್ಲಿ ಇರ್ತೀರಿ. ಅದರ ಒಂದು ಮಾತು ಕೂಡ ಮಾತಾಡಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತೇಳಿ ಮಾಧ್ಯಮಗಳು ಹೇಳ್ತಾ ಇದ್ರಲ್ವಾ,
ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಯಾಕೆ ನೀವು ಮಾತನಾಡ್ತಾ ಇಲ್ಲ? ಅದರ ಒಂದು ವರದಿಯನ್ನು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ನಿನ್ನೆ ಗಿರೀಶ್ ಮಠಣ್ಣ ಅವರು ಕೂಡ ಹೇಳಿದ್ದಾರೆ 200 ಕೋಟಿ ಅಂತೇಳಿ ಕತೆ ಹೊಡೆದ್ರಲ್ವಾ, ಬೊಬ್ಬೆ ಹೊಡೆದ್ರಲ್ವಾ. ನನ್ನನ್ನು ಲೈವಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದರೆ, ಸೌಜನ್ಯ ಕೇಸಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿದೀವಿ ಅಂತೇಳಿ ಯಾರೋ ಆರೋಪಿದ್ರು ಹೇಳ್ತಾ ಇದ್ದಾರಲ್ವಾ, ಅದರ ಒಂದು ವರದಿ ಕೂಡ ಬಿಟ್ಟಿಲ್ಲ, ಕೊಟ್ಟಿಲ್ಲ. ಹಾಗಾಗಿ ಲೈವಲ್ಲಿ ನಮ್ಮನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಹೊರಗೆ ಬರಲಿ, ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ SITಗೆ ಹೋಗಲ್ಲ. 200 ಕೋಟಿ ಕತೆ ಕಟ್ಟಿದ ತಕ್ಷಣ ಅವರು ತಪ್ಪಿತಸ್ಥರಾಗಿದ್ದರೆ SITಗೆ ಹೋಗ್ತಾ ಇರಲಿಲ್ಲ. SITಗೆ ನೇರವಾಗಿ ಭೇಟಿ ಮಾಡಿ ನಮ್ಮನ್ನು ಲೈವಲ್ಲಿ ಎಲ್ಲ ಇಡೀ ಪ್ರಪಂಚ ನೋಡಬೇಕು, ಎಲ್ಲ ಮಾಧ್ಯಮಗಳು ನೋಡಬೇಕು, ಸತ್ಯ ಯಾವುದು ಅಂತೇಳಿ ಜನರಿಗೆ ತಿಳಿಬೇಕು. ಲೈವ್ ಆಗಿ ನೀವು ಬ್ರೈನ್ ಮ್ಯಾಪಿಂಗನ್ನು ನೀವು ಒಳಪಡಿಸಿ, ನಮಗೆ ನಾವು ರೆಡಿ ಇದ್ದೀವಿ. ಅದೇ ರೀತಿಯಾಗಿ ಚಿನ್ನಯ್ಯ ಏನು ಸತ್ಯ ಹೇಳಿದ್ದ ಮೊದಲಿಗೆ, ಅವನನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಸತ್ಯ ಹೊರಗೆ ಬರುತ್ತೆ. ಈಗ ಅವನು ಯಾರ ಕಸ್ಟಡಿಯಲ್ಲಿದ್ದಾನೆ, ಅವನಿಗೆ ವಕೀಲರನ್ನು ಮಾಡಲಿಕ್ಕೆ ಗತಿ ಇರಲಿಲ್ಲ. 1 ಲಕ್ಷ ರೂಪಾಯಿ ಜಾಮೀನನ್ನು ಯಾರು ಕೊಟ್ಟರು, 1 ಲಕ್ಷ ರೂಪಾಯಿ ಅಮೌಂಟನ್ನು ಯಾರು ಕೊಟ್ಟರು, ಅವನು ಯಾವ ಗೆಸ್ಟ್ ಹೌಸ್ನಲ್ಲಿದ್ದ, ಈಗ ಅವನು ಅದ್ಯಾವುದೋ ಅಂದ್ರೆಲ್ಲ ಲಾಡ್ಜ್ನಲ್ಲಿದ್ದ, ದಿನಕ್ಕೆ ಅವನ ಕುಟುಂಬ ಸಮೇತರಾಗಿದ್ದಾರೆ. 4,000 ರಿಂದ 5,000 ರೂಪಾಯಿ ದಿನಕ್ಕೆ ಅವ್ನು ಲಾಡ್ಜ್ ಅಮೌಂಟ್ ಯಾರು ಕೊಡ್ತಾರೆ ಅಲ್ವಾ? ಅವ್ನು ಮುಂಚೆ 164 ಸ್ಟೇಟ್ಮೆಂಟು 183 ಸ್ಟೇಟ್ಮೆಂಟಲ್ಲಿ ಜಡ್ಜ್ ಮತ್ತು ಸ್ಟೆನೋಗ್ರಾಫರ್ ಇದ್ದಾಗ ಏನು ಹೇಳಿಕೆ ಕೊಟ್ಟಿದ್ದ, ಅದಾದ ನಂತರ ಅವನು ಕಸ್ಟಡಿಗೆ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ. ಆ ಜೈಲಿಗೆ ಹೋಗಿ ಬಂದ ನಂತರ ಅವನನ್ನು ಯಾರು ಬಿಡಿಸ್ಕೊಂಬಂದ್ರು, ಅದಾದ ನಂತರ ಅವನು ಯಾವ ಗೆಸ್ಟ್ ಹೌಸಲ್ಲಿ ಇದ್ದ, ಯಾರಿದ್ದ, ಆಮೇಲೆ ತಪ್ಪೊಪ್ಪಿಗೆ ಕೊಡ್ತಾನೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಪ್ರಭಾವಕ್ಕೆ ಯಾರ್ದೋ ಮಾತು ಕೇಳಿ ಮಾತಾಡಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಉಲ್ಟಾ ಹೇಳಿಕೆಯನ್ನು ಕೊಡ್ತಾನೆ. ಆ ಉಲ್ಟಾ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ 200 ಕೋಟಿ ರೂಪಾಯಿ ಯಾಕೆ ಪ್ರಸ್ತಾಪ ಆಗಲ್ಲ? 200 ಕೋಟಿ ರೂಪಾಯಿ ಯಾಕೆ ಪ್ರಸ್ತಾಪ ಆಗಲ್ಲ? ತಪ್ಪೊಪ್ಪಿಗೆ ಕೊಟ್ಟಾಗ, ನಾನು ಯಾರ್ದೋ ಮಾತು ಕೇಳಿದ್ದೀನಿ ಅಂತ ಅಂದಾಗ ಆವಾಗ ಯಾಕೆ 200 ಕೋಟಿ ರೂಪಾಯಿ ಪ್ರಸ್ತಾಪ ಆಗಲ್ಲ? 6 ತಿಂಗಳ ನಂತರ ಯಾಕೆ 200 ಕೋಟಿ ರೂಪಾಯಿ ಪ್ರಸ್ತಾಪ ಆಗುತ್ತೆ? ಅಂದರೆ ಇವರು ಸತ್ಯ ಹೊರಗೆ ಬರುತ್ತೆ ಅನ್ನುವಂಥದ್ದು ಗೊತ್ತಾದಾಗ, ಬುಡಕ್ಕೆ ಬಂದಾಗ ಒಂದೊಂದೇ ಕತೆಗಳನ್ನು ಕಟ್ತಾ ಇದ್ದಾರೆ. ಅವನಿಗೆ ದಿನ 4,000 ರಿಂದ 5,000 ರೂಪಾಯಿ ಲಾಡ್ಜ್ ಅಮೌಂಟನ್ನು ಯಾರು ಕೊಡ್ತಾ ಇದ್ದಾರೆ, ಅವನಿಗೆ ಉಳ್ಕೊಳ್ಳಿಕ್ಕೆ ಯಾರು ಕೊಟ್ಟಿದ್ದಾರೆ, ಅವನಿಗೆ ಈಗ ರಿಟ್ ಪಿಟಿಷನ್ ಹಾಕಿದಾಗ ಅವನು ಬಾರ್ ಕೌನ್ಸಿಲ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತಾನೆ. ಅಷ್ಟೊಂದು ಪ್ರಭಾವ ಯಾರದ್ದು? ಇದರಿಂದ ಯಾರಾದರೂ ಪ್ರಭಾವಿಗಳು ಇರಲೇಬೇಕಲ್ವಾ? ಆ ಪ್ರಭಾವಿಗಳು ಯಾರು? ಇದನ್ನ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದೇ ಧರ್ಮಸ್ಥಳದಲ್ಲಿ, ಅದೇ ಹಿಂದೂ ದೇವಾಲಯ, ನಾವು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅಂತೇಳಿ ಕರಿತೀವಿ. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಸ್ವತಃ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತೇಳಿ ಕೊಟ್ಟಿದ್ದಾರೆ. ಇದು ಮಂಜುನಾಥ ದೇವರು, ನಮ್ಮ ಹಿಂದೂ ದೇವರು, ನೀವು ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದೀರಿ? ಇದು ಮಂಜುನಾಥ ದೇವಾಲಯ ಅಂತೇಳಿ ಆದಾಯ ಕರ ಇಲಾಖೆಯಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಇತ್ತಲ್ವಾ ಅಂತ ಒಬ್ಬ ಮಾಧ್ಯಮನಿಗೆ ದಮ್ಮು ತಾಕತ್ತಿದ್ದೇನೆ ಪ್ರಶ್ನೆ ಕೇಳಲಿಕ್ಕೆ. ಒಬ್ಬರಿಗೆ ಯಾರಿಗಾದ್ರೂ ದಮ್ಮು ತಾಕತ್ತಿದ್ರೆ ನೀವು ಹೋಗಿ ಪ್ರಶ್ನೆ ಕೇಳಿ, ಯಾಕೆ ಇದು ಹಿಂದೂ ದೇವಾಲಯ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಟ್ಟಿದ್ದೀರಿ, ಇದು ಮಂಜುನಾಥ ದೇವಾಲಯ, ಇದು ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತ ಯಾಕೆ ನೀವು ಕೊಟ್ಟಿದ್ದೀರಿ ಅಂತೇಳಿ ತಾವುಗಳು ಒಬ್ಬರಾಗಲಿ ಪ್ರಶ್ನೆ ಮಾಡಿ. ನಾವು ರೆಕಾರ್ಡ್ ಸಮೇತ ಕೊಡ್ತೀವಿ, ಇಲ್ಲೇ ಇದೆ ತಗೊಳ್ಳಿ. ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ. ಇದರಲ್ಲಿ ಸ್ವತಃ ಏನು ಧರ್ಮಸ್ಥಳದ ಮಂಜುನಾಥನ ಅಡಿಸ್ಥಳ, ತಾನು ದೇವರು ಇರ್ತಕ್ಕಂಥ ದೇವಾಲಯವನ್ನೂ ಕೂಡ ತನ್ನ ವೀರೇಂದ್ರ ಹೆಗ್ಗಡೆ ಅವರು ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅದರ ರೆಕಾರ್ಡ್ಗಳು ಇದ್ದಾವೆ. ಸುಮಾರು ದೇವರ 1,050 ಎಕರೆ ದೇವಸ್ಥಾನದ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ. ಅದರ ರೆಕಾರ್ಡ್ಗಳಿವೆ, ಎಲ್ಲವನ್ನೂ ಕೊಡ್ತೀವಿ. ಇದು ಜನತಾ ನ್ಯಾಯಾಲಯದ ಮುಂದೆ ಬಿಡುಗಡೆ ಆಗಿದೆ, ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವೆಲ್ಲ ರೆಕಾರ್ಡ್ಸ್ಗಳನ್ನು ಕೊಡ್ತೀವಿ. ಇದನ್ನ ಯಾಕೆ ಮಾತಾಡಲ್ಲ? ಇದು ಯಾಕೆ ರಾಜಕೀಯ ನಾಯಕರಿಗೆ ಯಾರಿಗೂ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತಿದೆ. ಎಲ್ಲ ಒಂದು ಕಾಪಿ ಎಲ್ಲ ಹೋಗಿದೆ. ಸೋಮನಾಥ್ ನಾಯ್ಕ ಅವರು ಎಲ್ಲ ಕಾಪಿಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಹಣ ಸಂದಾಯ ಆಗಿದೆ ಅಂತಾನೆ ಅರ್ಥ ಅಲ್ವಾ? ಶಂಕೆ ಬರುತ್ತಾ ಇಲ್ವಾ? 1 ಲಕ್ಷ ಕೋಟಿ ಮಾಧ್ಯಮಗಳಿಗೆ ಹೋಗಿರ್ಬೋದು ಅನ್ನುವಂಥ ಶಂಕೆ ಇದೆ. ಇನ್ನೊಂದು 2 ಲಕ್ಷ ಕೋಟಿ ರಾಜಕೀಯ ನಾಯಕರುಗಳಿಗೆ 1-2 ಲಕ್ಷ ಕೋಟಿ ಹೋಗಿದೆ, ಚಿನ್ನ ಎಲ್ಲ ಹೋಗಿದೆ ಅಂತೇಳಿ ನಮಗೂ ಶಂಕೆ ಇದೆ. ಈಗ ತನಿಖೆ ಮಾಡಿ, ನೀವು ಬೊಬ್ಬೆ ಹೊಡಿಬೇಕೀಗ. ನಾನು ಕಂಪ್ಲೇಂಟ್ ಯಾರೋ ಕೊಡ್ತಾರೆ ಅಂದ ತಕ್ಷಣ 200 ಕೋಟಿ ಇವ್ರಿಗೆ ಬಂದುಬಿಡ್ತು ಅಂತ ಹೇಳೋದಲ್ಲ. 200 ಕೋಟಿ ಈ ಥರ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಬೇಕು. ಅದಾದಮೇಲೆ ಚಿನ್ನಯ್ಯ ಜಾಮೀನು ತೆಗೆದುಕೊಳ್ಳುವಾಗ ಹೈಕೋರ್ಟಲ್ಲಿ ನ್ಯಾಯಾಧೀಶರು ಷರತ್ತು ಹಾಕಿದ್ದಾರೆ. ಅಂದರೆ ಇದು ಯಾವುದೇ ವರದಿಯನ್ನು ನೀವು ಹೇಳಿಕೆ ಮಾಡಬಾರ್ದು ಅಂತೇಳಿ, ನೀವು ಯಾವುದೇ ವರದಿಯನ್ನು ನೀವು ಮಾಧ್ಯಮಗಳಿಗೆ ನೀಡಬಾರ್ದು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಹೈಕೋರ್ಟಲ್ಲಿ ರಿಟ್ ಅರ್ಜಿ ಹಾಕಿ
ಹೈಕೋರ್ಟಲ್ಲಿ ರಿಟ್ ಅರ್ಜಿ ಹಾಕಿದಾಗ 200 ಕೋಟಿ ರೂಪಾಯಿ ಅಂತೇಳಿ ಅದನ್ನು ವರದಿ ಕೊಟ್ಟವರು ಯಾರು? ಚಿನ್ನಯ್ಯ ಕೊಟ್ನ ಅಥವಾ ಪ್ರಭಾವಿಗಳು ಯಾರಾದರೂ ಕೊಟ್ಟ? ಯಾರು ಕೊಟ್ಟರು? ಹಾಗಾದರೆ ನ್ಯಾಯಾಲಯದ ವಿರುದ್ಧ, ಅಂದರೆ ನ್ಯಾಯಾಲಯ ಯಾರಿಗೂ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ನ್ಯಾಯಾಲಯದ ಮಾತನ್ನೂ ಧಿಕ್ಕರಿಸಿ ಆ ಹೇಳಿಕೆಯನ್ನು ಯಾರು ಕೊಟ್ಟರು? ಅದು 6 ತಿಂಗಳ ನಂತರ. 6 ತಿಂಗಳು 200 ಕೋಟಿ ಇಲ್ಲದ್ದು ಈಗ ಯಾಕೆ ಬಂತು ಎನ್ನುವಂಥದ್ದು ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಇವರು ಸುವರ್ಣ ನ್ಯೂಸು ಅಜಿತ್ ಅನಿಮೋಕೋರ್ ಅವ್ರದ್ದು ನೋಡಿದೆ, ಒಂದು ವಿಡಿಯೋನ ಇವತ್ತು ನೋಡಿದೆ, ಗ್ರೂಪಲ್ಲೆಲ್ಲ ಬರ್ತಾ ಇತ್ತು, ಹರಿದಾಡ್ತಾ ಇತ್ತು. ಅಲ್ಲಿ ಒಂದು ಗುರುಡೆ ಸಿಗಲಿಲ್ಲ ಅಂತ ಹೇಳಿದರು. 1000ಕ್ಕಿಂತ ಹೆಚ್ಚು ಮೂಳೆಗಳು ಸಿಕ್ಕಿದ್ದಾವೆ. ಅದೇ ಬಂಗ್ಲೆಗುಡ್ಡೆಯಲ್ಲಿ ಅಗಿತಾ ಬಿಟ್ಟು ಬಂಗ್ಲೆಗುಡ್ಡೆಯಲ್ಲೇ ಸುಮಾರು 7ರಿಂದ 8 ತಲೆಬುರುಡೆಗಳು ಸಿಕ್ಕಿದ್ದಾವೆ. ಹಾಗಾದರೆ ಅದು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು? ನೀವು ರಾಜಕೀಯದವರು ಸೇರ್ಕೊಳ್ರಿ, ನೀವು ಯಾರು ಬೇಕಾದರೂ ಸೇರ್ಕೊಳ್ರಿ, ಇಡೀ ಪ್ರಪಂಚನೇ ಸೇರ್ಕೊಂಡ್ರು ಕೂಡ ಸತ್ಯದ ಜ್ವಾಲೆಯಲ್ಲಿ ಸುಳ್ಳುಗಳು ಸುಟ್ಟು ಹೋಗ್ತವೆ. ಇದು ಒಂದು ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ಕೌರವರು ಪಾಂಡವರು ಏನಿದ್ದಾರೆ ಅದೇ ರೀತಿ ಹೋರಾಟಗಾರರು ಪಾಂಡವರಿದ್ದಂತೆ ಕೌರವರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆಯಾಗಿ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಧರ್ಮಯುದ್ಧದಲ್ಲಿ ಪಾಂಡವರೇ ಗೆಲ್ಲೋದು. ನೀವು ಎಷ್ಟು ಬೇಕಾದ್ರೆ ನಾಟಕಗಳನ್ನು ಮಾಡಿ ಕೇಳ್ರಿ, ಏನು ಬೇಕಾದ್ರೂ ಸುಳ್ಳುಗಳನ್ನು ಹೇಳ್ಕೊಳ್ರಿ, ಇದರಲ್ಲಿ ಧರ್ಮ ಯುದ್ಧದಲ್ಲಿ ಸತ್ಯ ನ್ಯಾಯ ಗೆಲ್ಲುತ್ತೆ. ಸತ್ಯಕ್ಕೆ ಜಯ ಇದೆ, ನ್ಯಾಯಕ್ಕೆ ಜಯ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಎಷ್ಟೊಂದು ಸುಳ್ಳುಗಳನ್ನು ಕಟ್ತಾ ಇದ್ದೀರಿ ನೀವು. ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಿದ್ದಾವೆ, ಪೊಲೀಸ್ ಠಾಣೆಗಳಲ್ಲಿ ದಾಖಲೆ ಇದ್ದಾವೆ, ಯಾರ್ಯಾರು ಸತ್ತರು ಏನು ಅಂತೇಳಿ. 10-12 ವರ್ಷದ ಮುಡಿ ಕೊಟ್ಟಿರ್ತಕ್ಕಂತಹ ಹೆಣ್ಣು ಮಗು ಅದು ಅನಾಥ ಶವ ಹೆಂಗಾಗುತ್ತೆ? ಮುಡಿ ಕೊಟ್ಟರೆ ಪೇರೆಂಟ್ಸ್ ಇರ್ತಾರಲ್ವಾ, ಆ ಪೇರೆಂಟ್ಸ್ದು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ತಗೊಂಡಿರಂಗಿಲ್ಲ. ಯಾವುದಾದ್ರು ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಕಂಪ್ಲೇಂಟ್ ತೊಗೊಳೋದಿಲ್ಲ. ಅಂಥದ್ರಲ್ಲಿ ಅಲ್ಲಿ ಯಾರಾದರೂ ಪ್ರಭಾವಿಗಳಿದ್ದಾಗ ತಗೊಳ್ಳೋದೇ ಇಲ್ಲ. ಹಾಗಾಗಿ ಅದು ಅನಾಥ ಶವ ಹೆಂಗಾಗುತ್ತೆ? ಅದೇ ತಾನೇ ಮುಡಿ ಕೊಟ್ಟ ಹೆಂಗಸಿನ 10-12 ವರ್ಷದ ಹೆಂಗಸಿನ ಶವ ಅಂತ ಹೇಳಿದೆ. ಅದ್ರ ಬಗ್ಗೆ ಯಾಕೆ ತನಿಖೆ ಆಗಬಾರ್ದು? ಯಾಕೆಂದ್ರೆ ಈ ನ್ಯಾಯ ಕೇಳೋದು ತಪ್ಪೇನ್ರಿ? ಹೋರಾಟಗಾರರ ನ್ಯಾಯ ಕೇಳತ್ತಪ್ಪ, ಸಿಡಿದೆದಾಳ್ಬಿಡ್ತಾರೆ ಎಲ್ಲ ಜನರು ಕೂಡ ಸಿಡಿದೆದಾಳ್ತಾರೆ. ಅಂಥ ಕಾಲ ಏನು ದೂರ ಇಲ್ಲ. ಆದರೂ ಕೂಡ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಅರ್ಥ ಮಾಡ್ಕೋಬೇಕು. ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಗೊತ್ತಿದ್ದೆ ನಾವು ಸುಮ್ಮನೆ ಇದ್ದೀವಿ. ಎಷ್ಟು ಅಂತ ಸುಳ್ಳು ಹೇಳ್ತೀರಿ ನೀವು? ಬಯಲಾದ ಹೆಗ್ಗಡೆ ಕರ್ಮಕಾಂಡ ಎಲ್ಲ ಇದೆ, ದಾಖಲೆಗಳ ಸುರಿಮಳೆನೇ ಇದೆ, ಎಲ್ಲ ದಾಖಲೆಗಳು ಇಟ್ಕೊಂಡೇ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಆಯಿತು, ದಾಖಲೆಗಳು ಇದ್ರೆ ಕೋಟಿ ಕೊಡಿ, ನೀವು ಮಾತಾಡಬೇಡಿ ಅಂತ ಅನ್ನೋರು ಜಗ್ಗಿ ಜನ ಇದ್ದಾರೆ, ಭಾಳ ಜನ ಇದ್ದಾರೆ. ಹಾಗಾದ್ರೆ ನೀವು ಕೂಡ ಮಾತಾಡಬೇಡಿ. ದಾಖಲೆಗಳು ಇದ್ರೆ ಅವರು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಬಿಡಿ, ಕೋರ್ಟಲ್ಲಿ ಬಂದ್ಮೇಲೆ ಮಾತಾಡಿ. ಹಾಗಾದ್ರೆ ನೀವ್ಯಾಕೆ ಮಾತಾಡ್ತೀರಿ? ಈಗ ಕೋರ್ಟಲ್ಲಿ ಬಂದ್ಮೇಲೆ ಮಾತಾಡಿ. ದಾಖಲೆ ಇದ್ರೆ ಕೋಟಿ ಕೊಡಪ್ಪ ಅನ್ನೋರು ಇದ್ದಾರೆ, ಕೋಟಿ ಕೊಡು, ನೀನು ಯಾಕೆ ಈಗ ಮಾತಾಡ್ತೀಯ ಅನ್ನೋರು ಇದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಹಾಗಾದ್ರೆ ನೀವು ಕೂಡ ಮಾತಾಡಕ್ಕೆ ಹೋಗ್ಬೇಡಿ. ಕೋರ್ಟಲ್ಲಿ ತೀರ್ಮಾನ ಆಗುತ್ತಲ್ಲ ಆಮೇಲೆ ಮಾತಾಡಿ, ಅಲ್ಲಿವರೆಗೂ ಮಾತಾಡಕ್ಕೆ ಹೋಗ್ಬೇಡಿ. ಎಲ್ಲರೂ ಕೂಡ ಮಾತಾಡಕ್ಕೆ ಬರುತ್ತೆ. ಸುಳ್ಳುಗಳನ್ನು ಹೇಳ್ತಾ ಇದ್ರೆ ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೋರಾಟಗಾರರು ಇದ್ದಾರೆ, ಸತ್ಯವಂತರು ಇನ್ನೂ ಇದ್ದಾರೆ, ಅವರು ಮಾತಾಡ್ತಾರೆ. ಯಾವುದೋ ಒಂದು ತೈತಕ ಅಂತೇಳಿ ಚಿನ್ನಯ್ಯ 200 ಕೋಟಿ ಅಂತ ಹೇಳ್ತಾರೆ, ಇವರು ತಕ್ಕತೈ ದೀನ್ ತಕ್ಕತೈ ಧೋಮ್ ತಿಕ್ಕಿ ತಕ್ಕತೈ ತಕ್ಕಡ ಧೋಮ್ 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 ಅಂತೇಳಿ ಇಟ್ಬಿಟ್ರು. ಇದು ಇವರೇ ಮಾಡಿದ್ದು ಅಂತೇಳಿ ನಾಚಿಕೆ ಆಗ್ಬೇಕು ಇವರಿಗೆ. ಅದನ್ನೇ 200 ಕೋಟಿನೇ ಸತ್ಯ ಅಂತೇಳಿ ಪ್ರತಿಪಾದಿಸ್ತಿರಲ್ಲ. 6 ತಿಂಗಳಾದ್ಮೇಲೆ ಯಾಕೆ ಬಂದವನು? ಯಾವಾಗ ಒಂದೊಂದು ಬಾರಿ ಒಂದೊಂದು ಯಾಕೆ ಉಲ್ಟಾ ಕೊಡ್ತಾನೆ ಅವನ್ನ? ಯಾರು ಚಿನ್ನಯ್ಯನ? ಹಾಗಾದರೆ ಆಯಿತು, ನೀವು ಮಾಧ್ಯಮಗಳಲ್ಲಿ ಹೇಳಿ, ಅವನು ಒಂದೊಂದು ಬಾರಿ ಒಂದೊಂದು ಹೇಳಿಕೆ ಕೊಡ್ತಾನೆ. ಅವನ್ನ ಯಾರು ಚಿನ್ನಯ್ಯ ಏನಿದ್ದಾನೆ ಅವನ್ನ ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ಅಂತೇಳಿ ಸತ್ಯ ಹೊರಗೆ ಬರುತ್ತೆ, ಆಗ ಗೊತ್ತಾಗುತ್ತೆ. ಅವಾಗ ಹೋರಾಟಗಾರರು ಏನು ತಪ್ಪು ಮಾಡಿದ್ರೆ ಅವ್ರನ್ನ ಹೊರಗಾಕಿ, ಓಕೆನಾ? ಇವ್ರು ಯಾರು ತಪ್ಪು ಮಾಡಿರ್ತಾರಲ್ಲ, ಪ್ರಭಾವಿಗಳು ಯಾರ್ಯಾರ ಹೆಸರು ಬರುತ್ತಲ್ಲ ಅವ್ರನ್ನ ಹೊರಗಾಕಿ. ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ ಬಂದರೆ ಹೊರಗಾಕ್ತಾರೆ. ಅಂಥದ್ರಲ್ಲಿ ಸಾವಿರಾರು ಸಾಲು ಶವಭೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೂ ತಾಕತ್ತಿಲ್ಲ, ಪೊಲೀಸರಿಗೂ ತಾಕತ್ತಿಲ್ಲ. ಸರ್ಕಾರಕ್ಕೆ ತಾಕತ್ತೇ ಇಲ್ಲ, ಯಾವ ಸರ್ಕಾರಕ್ಕೂ ತಾಕತ್ತಿಲ್ಲ. ಯಾಕಂದ್ರೆ 3 ಪಕ್ಷದವರು SIT ರಚನೆ ಆದ ತಕ್ಷಣ ಧರ್ಮಯಾತ್ರೆ ಅಂತ ಹೇಳಿ ಹೋದ್ರು. ಅದು ತನಿಖೆ ಆಗ್ಲಿಕ್ಕೆ ಬಿಡಬೇಕಾಗಿತ್ತು. ಹೆಣ್ಮಕ್ಳು ಪರ ಇದ್ದೀರೋ ಅಥವಾ ಹೆಣ್ಮಕ್ಳ ವಿರುದ್ಧ ಇದ್ದೀರೋ, ನ್ಯಾಯದ ಪರವಾಗಿದ್ದೀರೋ ಅಥವಾ ಅನ್ಯಾಯದ ಪರ ಇದ್ದೀರೋ, ಧರ್ಮದ ಪರವಾಗಿ ಇದ್ದೀರೋ ಅಥವಾ ಅಧರ್ಮದ ಪರವಾಗಿದ್ದೀರೋ. ನೀವು ಧರ್ಮ ಸತ್ಯ ನ್ಯಾಯ ನೀತಿ ಪರವಾಗಿ ಇದ್ದಿದ್ದೇ ಆಗಿದ್ರೆ ಅದು ತನಿಖೆ ಆಗಲಿ ಅಂತ ಹೇಳಬೇಕಾಗಿತ್ತು. ಇವರು ಡ್ರಾಮಾ ಯಾತ್ರೆ ಅಂತೇಳಿ ಮೊದಲೇ ಮಾಡಬಾರ್ದಾಗಿತ್ತು. ಅಲ್ಲಿ ಹೋಗಿ ಹೆಣ್ಮಕ್ಳು ಶವದ ಮುಂದೆ ಹೋಗಿ ಕುಣಿಯೋದಲ್ಲ. ಈ ಥರ ಕೆಲಸಗಳನ್ನು ಯಾವತ್ತೂ ಕೂಡ ಮಾಡಬಾರ್ದು. ಹೋರಾಟಗಾರರು ತಾಳ್ಮೆಯಿಂದ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಕೂತಿದ್ದಾರೆ.
ಇನ್ನು ಎಷ್ಟು ಅಂತ ಕಾಯ್ಬೇಕು? 14 ವರ್ಷ ಬೇಕಾ ಒಂದು ಅತ್ಯಾಚಾರ ಆದಂಥ ಹುಡುಗಿಯ ಒಂದು ಪ್ರಕರಣ ಭೇದಿಸ್ಲಿಕ್ಕೆ? ಅವ್ರು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಆ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಇಮಿಡಿಯೇಟ್ಲಿ ಅವ್ರನ್ನ ಶಿಕ್ಷೆ ಕೊಡಬಹುದಾಗಿತ್ತಲ್ವಾ? ಇದೆ, ಅದು ಸುಪ್ರೀಂ ಕೋರ್ಟಲ್ಲಿ ಅದು ತನಿಖೆ ನಡೆಯುತ್ತೆ. ಸ್ವತಃ CBI ಇವ್ರೇನು BJP ಅವರು ಧರ್ಮಯಾತ್ರೆ ಮಾಡಿದ್ರಲ್ವಾ, ಹೆಣ್ಣು ಮಕ್ಕಳ ಪರವಾಗಿದ್ದೀವಿ ಸುಪ್ರೀಂ ಕೋರ್ಟ್ಗೆ ಕೊಡಿ ಅಂತೇಳಿ ಸೌಜನ್ಯ ಮನೆಗೆ ಹೋಗಿ ಹೇಳಿದ್ರಲ್ವಾ, ಅದೇ ನಿಮ್ಮದೇ CBIನವರು, ಕೇಂದ್ರ ಸರ್ಕಾರ BJP ಪಕ್ಷದವರು CBIನವರು ಇನ್ನು ತನಿಖೆ ಮಾಡಬೇಡ್ರಿ ಅಂತೇಳಿ ಕೊಟ್ಟಿದ್ದಾರೆ ಕೋರ್ಟ್ಗೆ. ಕೇಳಿ ಹೋಗಿ ಒಮ್ಮೆ ಅವ್ರನ್ನ ಯಾಕೆ ಕೊಟ್ಟರು ಅಂತೇಳಿ. ಯಾಕೆ ತನಿಖೆ ಮಾಡಿ ಅಂತೇಳಿ ಕೊಡ್ಬೋದಾಗಿತ್ತಲ್ವಾ? ಯಾಕೆ ಕೊಡಲಿಲ್ಲ? ಈ ಥರ ಆದ್ರೆ ನ್ಯಾಯ ಸಿಗುತ್ತೇನ್ರಿ? ಬಲಿಷ್ಠರು ಪ್ರಭಾವಿಗಳು ಯಾಕೆ ಜೈಲಿನಲ್ಲಿ ಇಲ್ವಾ? ಬಲಿಷ್ಠರು ಜೈಲಿನಲ್ಲಿ ಒಳಗಿದ್ದಾರೆ, ಪ್ರಭಾವಿಗಳು ಜೈಲಲ್ಲಿ ಇದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಪ್ರಭಾವಿಗಳು ಬಲಿಷ್ಠರು ಎಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ, ಆ ಕಾಲ ಬರುತ್ತೆ. ಸೌಜನ್ಯ ಹೋರಾಟಗಾರರು ಬ್ರೈನ್ ಮ್ಯಾಪಿಂಗ್ ಈಗ ಲೈವ್ ಅಲ್ಲಿ ಬರಕ್ಕೆ ರೆಡಿ ಇದ್ದಾರೆ. ಯಾಕಂತಂದ್ರೆ ಅವರು ಸತ್ಯ ಇದೆ ಅಂತ ಹೇಳಿ ರೆಡಿ ಇದ್ದಾರೆ. ಅವ್ನು ಚಿನ್ನಯ್ಯ ಸುಳ್ಳು ಹೇಳಿದ್ನೋ ಸತ್ಯ ಹೇಳಿದ್ನೋ ಅದು ಆಮೇಲೆ ತೀರ್ಮಾನ ಆಗುತ್ತೆ. ರೆಡಿ ಇದ್ದಾರಲ್ಲ, ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ಹಾಗಾದ್ರೆ ಅವ್ನು ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ, ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ. 8 ತಲೆ ಬ್ರೂಡ್ಗಳು ಏನು ಸುಮ್ಮನೆ ಸಿಕ್ಕಿದಾವ? ನನ್ನನ್ನು ಕರ್ಕೊಂಡು ಹೋಗ್ರಿ, ನಾನೇ ತೋರಿಸ್ತೀನಿ. ಈಗ ಚಾಲೆಂಜ್ ಆಗ್ತೀನಿ, ನಾನೇ ತೋರಿಸ್ತೀನಿ. ಬಂಗ್ಲೆಗುಡ್ಡೆಯಲ್ಲಿ ಮೂಳೆಗಳನ್ನ ನಾನೇ ತೋರಿಸ್ತೀನಿ. ಈಗ ಇದಾವೆ ಅಲ್ಲಿ, ತಾಕತ್ತು ದಮ್ಮಿದ್ರೆ ತನಿಖೆ ಮಾಡಿ. ಬಂಗ್ಲೆಗುಡ್ಡೆ ಹಿಲ್ಸಲ್ಲಿ ಒಂದು BLR ಪೋಸ್ಟ್ ವರದಿ ಮಾಡ್ತು, ಒಂದು ಯಾವುದು ಪ್ಯಾಂಟಲ್ಲಿ, ಜೀನ್ಸ್ ಪ್ಯಾಂಟ್ನಲ್ಲಿ ಕೊಳತೆ ಶವ ಅಂತೇಳಿ. ಅದನ್ನ ನೀವು ಮಾಜರ್ ಮಾಡಿದ್ರ? ಅದನ್ನು ವಶಕ್ಕೆ ತಗೊಂಡ್ರ? ಇಲ್ಲ. ಯಾಕೆ ತಗೊಳ್ಳಿಲ್ಲ? ಅಂದರೆ ಅಲ್ಲಿ ಆಗ್ತಾವಂತ ನಿಮ್ಗೆ ಆಲ್ರೆಡಿ ಮುಂಚೆನೆ ಗೊತ್ತಿತ್ತ? ಹಾಗಾದ್ರೆ ಅಲ್ಲಿ ಎಲ್ಲ ಸಹಜ, ಅದು ಅಲ್ಲಿ ಸಾಲು ಸಾಲು ಶವ ಇದ್ದಾವೆ ಅನ್ನೋದು ನಿಮಗೆ ಖಾತ್ರಿ ಆಗಿತ್ತಾ? ಹಾಗಾದ್ರೆ ಹಾಗಾಗಿ ಸುಮ್ಮನೆ ಇರ್ಬೇಕಲ್ಲ. ಇಲ್ಲ ಅಂತಂದ್ರೆ ಅದು ಮತ್ತೆ BLR ಪೋಸ್ಟ್ ವರದಿ ಮಾಡಿದ ತಕ್ಷಣ ಜೀನ್ಸ್ ಪ್ಯಾಂಟ್ನಲ್ಲಿ ಕೊಳೆತ ಶವ ಇದೆ ಅಂದ ತಕ್ಷಣ ಅದನ್ನ ಹೋಗಿ ಮಾಜರ್ ಮಾಡಬೇಕಾಗಿತ್ತು, ಅದನ್ನ ಬುರ್ಡನೆ ಲ್ಯಾಬಿಗೆ ಕಳಿಸ್ಬೇಕಾಗಿತ್ತು. ಯಾಕೆ ತಗೊಂಡಿಲ್ಲ ನೀವು? ಇದ್ರ ಬಗ್ಗೆ ಮಾತಾಡ್ರಿ. ಜಡ್ಜ್ ಮತ್ತು ಸ್ಟೆನೋಗ್ರಾಫರ್ ಇದ್ದಾಗ ಯಾರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ ಹೇಳಿಕೆ ಕೊಟ್ಟನಲ್ಲ, ಅದರಲ್ಲಿ ಯಾರ್ಯಾರು ಹೆಸರಿದ್ದು ಅವನ್ನ ಹೇಳ್ರಿ ನೋಡೋಣ. ಇವ್ರು ಎಲ್ಲವನ್ನೂ ಬಿಟ್ಬಿಟ್ಟು ಏಕಪಕ್ಷೀಯವಾಗಿ ಏಕನಿರ್ಣಯವಾಗಿ ನೀವು ತಗೊಳ್ತಾ ಇದ್ರೆ ಜನರು ಮಾಧ್ಯಮದ ವಿರುದ್ಧ ರೊಚ್ಚಿಗೆದಳ್ತಾರೆ. ತಾವು ಮಾಡ್ತಕ್ಕಂತಹ ಕೆಲಸಗಳು ಗೊತ್ತಾಗ್ತಾ ಇದೆ. ಯಾರೋ ಒಬ್ಬರನ್ನ ಕಾಪಾಡಲಿಕ್ಕೆ ನೀವು ಸತ್ಯ ಧರ್ಮ ನ್ಯಾಯವನ್ನು ಹತ್ತಿಕ್ತಾ ಇದ್ದೀರಿ. ಅದಕ್ಕೆ ನೀವು ಪಣ ತೊಟ್ಟರೆ ನೀವು ಅದರಲ್ಲಿ ನಾಶ ಆಗುವುದಂತೂ ಖಂಡಿತ. ಇದು ಧರ್ಮಯುದ್ಧ. ಧರ್ಮಕ್ಕೆ ಜಯ ಖಂಡಿತ, ನ್ಯಾಯಕ್ಕೆ ಜಯ ಖಂಡಿತ, ಸತ್ಯಕ್ಕೆ ಜಯ ಖಂಡಿತ. ತಮ್ಮ ಬಂಡವಾಳ ಎಲ್ಲ ಕೂಡ ಬಯಲಾಗುತ್ತೆ. ಇದು ಬರೀ ಒಂದು ಸಾಲು ಸಾಲು ಶವಭೂತ ಪ್ರಕರಣ ಅಲ್ಲ. ರಾಜಕಾರಣಿಗಳ, ಮಾಧ್ಯಮಗಳ, ಸುಳ್ಳುಕೋರರ, ದಂಧೆಕೋರರ, ದಗಾಕೋರರ ಎಲ್ಲರ ಮುಖವಾಡಗಳನ್ನು ಕಳಚುವಂತಹ ಒಂದು ಇದು ಪ್ರಕರಣ ಇದು. ಹಾಗಾಗಿನೇ ನಾನು ಇದನ್ನ ಧರ್ಮಯುದ್ಧ ಅಂತ ಹೇಳಿ ನಾನು ಕರೆದಿದ್ದು. ಈ ಧರ್ಮಯುದ್ಧದಲ್ಲಿ ಎಲ್ಲರ ಮುಖವಾಡ ಕೂಡ ಕಳಚುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಆಲ್ ವೆಲ್ ವಿಕ್ಟಿಮ್ಸ್. ಧನ್ಯವಾದಗಳು.